ಅವ್ರ ಮನೆ ಬಿಟ್ಟು ಗಂಡನ ಮನೆಗೆ ಬಂದಿರ್ತಾಳೆ. ಲವ್ ಮ್ಯಾರೇಜ್ ಆಗ್ಲಿ ಅರೇಂಜ್ ಮ್ಯಾರೇಜ್ ಆಗ್ಲಿ ಅದ್ರಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋದು ಹುಡುಗಿನೇ ಮೇನ್. ಯಾಕಂದ್ರೆ ಮನೆ ಲವ್ ಮಾಡ್ತಾ ಇದ್ರಾ, ಸೊ ಮದುವೆ ಆಗ್ಬೇಕು ಅನ್ಕೊಂಡಿದ್ರಾ, ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿ ಮನೇಲಿ ಒಪ್ಸಿ ಭಗವಂತ ಒಳ್ಳೇದ್ ಮಾಡ್ತಾನೆ. ಎಲ್ರಿಗೂ ನಮಸ್ಕಾರ. ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತ. ಹೊಸ ವಿಷಯಗಳು, ಹೊಸ ಕಂಟೆಂಟ್ ಎಲ್ಲದನ್ನು ಕೂಡ ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನಲ್ ನಿಮ್ಗೆ ಪರಿಚಯ ಮಾಡಿಸ್ತೀವಿ. ಅಂದ್ರೆ ನಮ್ಮ ಕಾನ್ಸೆಪ್ಟ್ ಇಷ್ಟೇ, ಲವ್ ಮತ್ತೆ ಮದುವೆ, ಗಂಡ ಹೆಂಡತಿಗಳ ಸಂಬಂಧ, ಆ ಬಾಂಧವ್ಯ, ಅದ್ರ ಬಗ್ಗೆನೇ ಪರಿಚಯ ಮಾಡಿಸುವಂಥದ್ದು. ಸೊ ದಯವಿಟ್ಟು ಎಲ್ಲರೂ ಕೂಡ ನೋಡಿ ಆನಂದಿಸಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ವಿಷಯ ಏನಂತ ನಮ್ಮ ಆಕೆ ಅವರೇ ಹೇಳ್ತಾರೆ. ಇವತ್ತು ಸಿಂಪಲ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ಲವ್ ಮ್ಯಾರೇಜ್ ಬೆಟರ ಅರೇಂಜ್ ಮ್ಯಾರೇಜ್ ಬೆಟರ ಅಂತೇಳಿ ನಿಮ್ ಪ್ರಕಾರ ಯಾವ್ದು ಬೆಟರ್? ಸೊ ನಿಮ್ ಪ್ರಕಾರ ಯಾವ್ದು ಬರ್ತೀನಿ, ನಾನು ಮಾತಾಡ್ತೀನಿ ನಿಮ್ಮ ಹತ್ರ. ಸೊ ಅದಕ್ಕೂ ಮುಂಚೆ ನನ್ನ ಪ್ರಕಾರ ಅರೇಂಜ್ ಮ್ಯಾರೇಜೇ ಬೆಟರು. ಅಲ್ಲ, ಬೈಕೊಳ್ಬಹುದು, ನೋಡುವಂತವ್ರು ಬೈಕೊಳ್ಬಹುದು, ಲವ್ ಕಮ್ ಅರೇಂಜ್ ಆಗ್ಬಿಟ್ಟು ಇವನು ಅರೇಂಜ್ ಮ್ಯಾರೇಜ್ ಬಗ್ಗೆ ಮಾತಾಡ್ತಾನಲ್ಲ ಇವನಿಗೆ ಏನ್ ಮಾಡೋದು ಅಂತ ದಯವಿಟ್ಟು ಲಾಸ್ಟ್ ಹೇಳ್ತೀನಿ. ಬಟ್ ಅರೇಂಜ್ ಮ್ಯಾರೇಜ್ ಬೆಟರ್. ಯಾಕೆ ಅಂದ್ರೆ ನಾವು ಲವ್ ಮ್ಯಾರೇಜ್ ಬೆಟರ್. ತಾವು ಆಗಿರೋದು ಇವ್ರು ಆಗಿರೋದು ಲವ್ ಕಮ್ ಅರೇಂಜ್. ಲವ್ ಮ್ಯಾರೇಜ್ ಬೆಟರ್ ಅಂತ ಕುತ್ಕೊಂಡ್ಬಿಟ್ರೆ ಪಾಪ ಅರೇಂಜ್ ಮ್ಯಾರೇಜ್ ಬೆಟರ್ ಅನ್ನೋರು ಇರ್ತಾರೆ, ಅವ್ರ ಪರವಾಗಿ ನೀವ್ ಮಾತಾಡ್ರಿ. ಅಲ್ಲ, ನಾನ್ ಹೇಳೋದು ಇವ್ರು ಆಗಿರೋದು ಲವ್ ಕಮ್ ಅರೇಂಜ್ ಮ್ಯಾರೇಜ್. ಸೊ ಹಂಗಾಗಿ ಇವಾಗ ಬಂದ್ಬಿಟ್ಟು ಇಲ್ಲಿ ಕುತ್ಕೊಂಡು ದೊಡ್ಡದಾಗಿ ಲವ್ ಮ್ಯಾರೇಜ್ ಇಸ್ ಬೆಟರ್ ಏನಿದು ನನಗೆ ಅರ್ಥ ಆಗ್ತಾ ಇಲ್ಲ. ಓಕೆ, ಲವ್ ಮ್ಯಾರೇಜ್ ಬೆಟರ್ ಅಂತ ನೀವು ಕಾರಣ ಯಾಕೆ? ಲವ್ ಮ್ಯಾರೇಜ್ ಬೆಟರ್ ಅನ್ನಕ್ಕಿಂತ ಎಲ್ಲರಿಗೂ ಸ್ವಲ್ಪ ಡೌಟ್ ಇರ್ತೈತೆ, ಈಗಿನ ಜನರೇಷನ್ ಮಕ್ಳಿಗೆ ಲವ್ ಮ್ಯಾರೇಜ್ ಬೆಸ್ಟಾ ಅರೇಂಜ್ ಮ್ಯಾರೇಜ್ ಬೆಸ್ಟಾ ಅಂತ. ಈಗಿನ ಮಕ್ಳಿಗೆ ಅನ್ನೋಕ್ಕಿಂತ ಜನರೇಷನ್ ಅಲ್ಲಿ ಮಕ್ಳಿಗೆ ಮದುವೆ ಮಾಡಕ್ಕಿದ್ದಾರೆ. ಬಾಲ್ಯ ವಿವಾಹ ತಪ್ಪದು, ವಿವಾಹ ತಪ್ಪದು, ಬಾಲ್ಯ ವಿವಾಹ ತಪ್ಪು, ಅಪರಾಧ. ಓಕೆ, ಆಯ್ತು. ಜನರೇಷನ್ ಎಲ್ಲರಿಗೂ ಇದೊಂದು ಡೌಟ್ ಇರುತ್ತೆ, ಲವ್ ಮ್ಯಾರೇಜ್ ಬೆಸ್ಟಾ ಅರೇಂಜ್ ಮ್ಯಾರೇಜ್ ಬೆಸ್ಟಾ ಅಂತ. ನಾನು ಕೇಳೋದು, ಈಗ ದೊಡ್ಡದಾಗಿ ಜನರೇಷನ್ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಏನೋ ಜನರೇಷನ್ ಗೆ ಡೌಟ್ ಇರುತ್ತೆ, ಅರೇಂಜ್ ಮ್ಯಾರೇಜ್ ಬೆಟರ್ ಲವ್ ಮ್ಯಾರೇಜ್ ಬೆಟರ್ ಅಂತ. ನಿಮ್ಗೆ ಡೌಟ್ ಇತ್ತಾ? ನಮ್ಗ ಡೌಟ್ ಇರ್ಲಿಲ್ಲ, ನಂಗೆ ಮ್ಯಾರೇಜ್ ಏನೋ ಇಂಟೆನ್ಷನ್ ಇರ್ಲಿಲ್ಲ. ಓಹೋ, ಯಾಕೋ? ಅವಾಗ ಎಜುಕೇಶನ್ ಮೂಡೋರಿದ್ವಿ, ಎಜುಕೇಶನ್ ಆಗ್ತಿತ್ತಲ್ವಾ. ಲವ್ ಮೂಡಿಗೆ ಬಂದ್ರೆ ಲವ್ ಆಯ್ತು, ಮದುವೆ ಮೂಡಿಗೆ ಬಂದ್ರೆ ಮದುವೆ ಆಗೈತೆ. ಹೌದು, ಆ ಸಿಚುವೇಶನ್ಗೆ ಆ ಸೀಸನ್ಗೆ ಏನೇನಾಗುತ್ತೆ. ಯಾಕೆ ಕೆರಕ್ತಾ ಇದೀನಿ ಅಂತಂದ್ರೆ, ಈಗ ವಿಷಯನ ತಗೊಂಡು ಮಾತಾಡದೆ ಇದ್ ಬಗ್ಗೆ ಇದನ್ನೇ ಕೆರಕ್ತಾ ಇದೀನಿ ಅಂದ್ರೆ, ಮಾತಾಡ್ಬೇಕಾದಂತ ವಿಷಯ, ಮಾತಾಡ್ತಿರೋ ವ್ಯಕ್ತಿ ಫಸ್ಟ್ ಪರ್ಫೆಕ್ಟ್ ಆಗಿರ್ಬೇಕು. ನಾವ್ ಪರ್ಫೆಕ್ಟ್ ಆಗಿದ್ರೆ ನಾವೇನು ಹೇಳಕ್ ಸಾಧ್ಯ ಅಲ್ವಾ? ನಿಮ್ ಪರ್ಫೆಕ್ಟ್ ಅಂತ ಕೇಳೋಣ ಅಂದ್ರೆ ಲವ್ ಮ್ಯಾರೇಜ್ ಆಗಿದೆ, ಅರೇಂಜ್ ಮ್ಯಾರೇಜ್ ಬಗ್ಗೆ ಮಾತಾಡ್ತೀನಿ, ಲಾಸ್ಟ್ ಅಲ್ಲಿ ಹೇಳ್ತೀನಿ ಅಂತ ಹೇಳಿದೀನಿ, ಕನ್ಕ್ಲೂಷನ್ ಕೊಡ್ತೀನಿ ಲಾಸ್ಟ್ ಅಲ್ಲಿ. ಯಾಕೆಂದ್ರೆ ಯಾವ್ದೇ ಒಂದು ವಿಷಯದ ಬಗ್ಗೆ ಆಳವಾಗಿ ಇಳಿದಾಗ್ಲೇ ಗೊತ್ತಾಗೋದು ಯಾಕೆ ಮೇಲ್ಗಡೆ ತೇಲ್ತಾ ಇದೆ ಕಸ, ಯಾಕೆ ಒಳಗಡೆ ಮುತ್ತು ತೇಲ್ತಾ ಇದೆ ಅಂತ. ಸೊ ಲವ್ ಮ್ಯಾರೇಜ್ ಅನ್ಸಿಕೆ ಲವ್ ಮ್ಯಾರೇಜ್ ಬೆಟರ್ ಅಂತ ಎಷ್ಟು ಈಸಿಯಾಗಿ ಹೇಳ್ಬಿಟ್ವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ನನ್ ಈಸಿಯಾಗಿ ಹೇಳ್ದೆ ಅನ್ನೋಕ್ಕಿಂತ ಆ ಲವ್ ಅಲ್ಲಿ ಪ್ಯೂರ್ ಇದೆಯಾ ಅಂಡ್ ಟ್ರೂ ಲವ್ ಇದೆಯಾ, ಟ್ರೂ ಲವ್ ಇದ್ರೆ 100% ಆ ಲವ್ ಮ್ಯಾರೇಜ್ ಒಂದ್ ಬೆಟರ್ ಫೀಲ್. ಇಲ್ಲ ಅಂತಂದ್ರೆ ಅದು ವ್ಯಾಲ್ಯೂನೆಲ್ಲ, ಲವ್ಗೂ ವ್ಯಾಲ್ಯೂ ಇರಲ್ಲ, ಅರೇಂಜ್ ಮ್ಯಾರೇಜ್ಗೂ ವ್ಯಾಲ್ಯೂ ಇರಲ್ಲ. ಟ್ರೂ ಲವ್ ಇದ್ರೆ ಲವ್ ಮ್ಯಾರೇಜ್ ಇಸ್ ಬೆಟರ್. ಟೈಮ್ ಪಾಸ್ ಲವ್, ಶೋಕಿ ಲವ್, ಅಥವಾ ನನ್ಗೂ ಒಬ್ಬ ಗೆಳೆಯ ಬೇಕು ಅನ್ನೋ ಲವ್, ಇಂಥ ಲವ್ಗಳಿದ್ರೆ 100% ಲವ್ ಮ್ಯಾರೇಜ್ ಅನ್ನೋದಕ್ಕೆ ಸೂಟಬಲ್ ಅಲ್ಲ. ಅಂದ್ರೆ ಈಗ ನೀವ್ ಹೇಳಿದ ಹೆಂಗೆ ಅಂದ್ರೆ, ಲವ್ ಟ್ರೂ ಲವ್ ಆದ್ರೆ ಓಕೆ, ಲವ್ ಮ್ಯಾರೇಜ್ ಬೆಟರ್ ಅಂತ. ಮದ್ವೆ ಆದ್ಮೇಲೂ ಕೂಡ ನಾವು ಟ್ರೂ ಲವ್ ಇರ್ಬೋದಲ್ವಾ? ಟ್ರೂ ಲವ್ ಆಗ್ಬೋದಲ್ವಾ? ಮದ್ವೆ ಆದ್ಮೇಲೆ ಟ್ರೂ ಲವ್ ಅರೇಂಜ್ ಮ್ಯಾರೇಜ್ ನನ್ನ ಅನ್ಸಿಕೆ ಇವ್ರು ಹೇಳಿದ್ರು ಲವ್ ಮ್ಯಾರೇಜ್ ಅಲ್ಲಿ ಟ್ರೂ ಲವ್ ಆಗಿದ್ರೆ ಅದು ಮಾಡ್ಬೋದು, ಲವ್ ಮ್ಯಾರೇಜ್ ಆಗ್ಬೋದು ಅಂತ. ನನ್ನ ಅನ್ಸಿಕೆ ನಾನು ಹೇಳೋದು, ಅರೇಂಜ್ ಮ್ಯಾರೇಜ್ ಅಲ್ಲಿ ಅರೇಂಜ್ ಮ್ಯಾರೇಜ್ ಆದ್ಮೇಲೆ ನಾವು ಟ್ರೂ ಲವ್ ಮಾಡ್ಬೋದಲ್ವಾ? ಟ್ರೂ ಲವ್ ಇರ್ಬೋದು, ಟ್ರೂ ಲವ್ ಅದು ಬೆಟರ್ ಅಲ್ವಾ? ಈಗ ಅರೇಂಜ್ ಮ್ಯಾರೇಜ್ ಅವತ್ತಿಂದನೂ ಆ ಜನರೇಷನ್ ಇಂದಾನು ಇದ್ದಿದ್ದು ಅರೇಂಜ್ ಮ್ಯಾರೇಜ್. ಈಗ ಅವರು ಇವಾಗೂ ಇರೋದು ಚೆನ್ನಾಗಿ ನಡ್ಕೊಂಡು ಜೀವನ ಸಾಕ್ತಾ ಇರೋದು ಅರೇಂಜ್ ಮ್ಯಾರೇಜ್ ಅಲ್ಲಿ ಚೆನ್ನಾಗಿ ಜೀವನ ಸಾಕ್ತಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಲವ್ ಮ್ಯಾರೇಜ್ ಅಲ್ಲಿ ಟ್ರೂ ಲವ್ ಇದ್ರೆ ಮಾತ್ರ ಅದು ಲವ್ ಮ್ಯಾರೇಜ್ಗೆ ಒಂದು ಪ್ರಿಫರ್ಡ್. ಅರೇಂಜ್ ಮ್ಯಾರೇಜ್ ಅಲ್ಲಿ ನೀವ್ ಹೇಳ್ದಂಗೆ ಏನಂತ ಲವ್ ಇದೆ ಅಂತಲ್ಲ, 100% ಲವ್ ಇದ್ರೆ 100% ಅದ್ ನಡ್ಕೊಂಡು ಹೋಗುತ್ತೆ. ಈಗ ನೀವು ಹೇಳಿದ್ರಿ ಲವ್ ಅಲ್ಲಿ ಅಂತ, ಅಂದ್ರೆ ನಾನು ಅನ್ಸಿದ್ದು ಲವ್ ಮ್ಯಾರೇಜ್ ಅಲ್ಲಿ ಟ್ರೂ ಲವ್ ಗಿಂತ ಹೆಚ್ಚಾಗಿ ಬೇರೆ ಬೇರೆನೆ ಕಾಣ್ತಾ ಇದೆ, ಎಲ್ಲೆಲ್ಲೋ ಹೋಗ್ತಾ ಇದೆ ವಿಷಯಗಳು. ಈಗ ಅರೇಂಜ್ ಮ್ಯಾರೇಜ್ ಅಲ್ಲಿ ನೋಡಿ, ಒಂದು ಲೈನ್ ರೈಲ್ವೆ ಟ್ರ್ಯಾಕ್, ಸೊ ಆ ಟ್ರ್ಯಾಕ್ ಏನಿದೆ ಹಂಗೆ ಹೋಗುತ್ತೆ, ಅದು ಬೆಟರ್. ಲವ್ ಅಲ್ಲಿ ಲವ್ ಟ್ರ್ಯಾಕ್ ಅಂತ, ರೈಲ್ವೆ ಟ್ರ್ಯಾಕ್ ಅಂತ ಹೆಂಗ್ ಹೇಳಕ್ ಸಾಧ್ಯ ಆಗುತ್ತಾ ಲವ್ ವಿಷಯದಲ್ಲಿ? ಮಾಡಲ್ಲ.
ಈ ಕಡೆ ಒಂದು ಈ ಕಡೆ ಒಂದು ಅಲ್ಲೊಂದು ಇಲ್ಲೊಂದು ಭಿನ್ನ ವಿಷಯಗಳು. ಅದು ಅಲ್ಲಿ ಏನಾಗ್ತದೆ ಈಗ ನೋಡಿ, ಫೇಕ್ ಲವ್, ಟೈಮ್ ಪಾಸ್ ಲವ್, ಶೋಕಿ ಲವ್, ಅದಾದ್ಮೇಲೆ ಇನ್ನು ಏನೇನೋ ಬರುತ್ತೆ ಲವ್ಗಳಲ್ಲಿ. ಸೊ ಈ ತರ ಎಲ್ಲ ಲವ್ ಉಟ್ಕೊಂಡ್ಬಿಟ್ಟು ಲವ್ ಮ್ಯಾರೇಜ್ ಪ್ರಿಫರ್ಡ್ ನಾನ್ ಮಾಡಲ್ಲ. ಯಾಕಂದ್ರೆ ಅಂತ ಲವ್ ಮ್ಯಾರೇಜ್ ಅದು ಚೆನ್ನಾಗಿರ್ತಾರೆ ಅಂತ ಅಂತವ್ರಿಗೆ ನಾನು ಹೇಳಕ್ ಸಾಧ್ಯನೇ ಇಲ್ಲ, ಹೇಳೋದು ಇಲ್ಲ. ಏನಾದ್ರು ಟ್ರೂ ಲವ್ ಇರೋರ್ಗೆ ಲವ್ ಮ್ಯಾರೇಜ್ ಇಸ್ ಬೆಟರ್. ಯಾಕೆ ಟ್ರೂ ಲವ್ ಮ್ಯಾರೇಜ್ ಇಸ್ ಬೆಟರ್ ಅಂತಂದ್ರೆ, ಮದ್ವೆ ಆದ್ಮೇಲೆ ಗಂಡನ್ನ ಅರ್ಥ ಮಾಡ್ಕೊಳಕ್ಕೂ ಮುಂಚೆನೆ ಮದ್ವೆ ಲವ್ ಅಲ್ಲಿ ಇದ್ದಾಗೇನೆ ಆ ಹುಡ್ಗಿ ಆ ಹುಡ್ಗನ್ ಬಗ್ಗೆ ಅರ್ಕೊಂಡಿರ್ತಾಳೆ. ಯಾಕಂದ್ರೆ ಮೇನ್ ಆಗಿ ಲವ್ ಮ್ಯಾರೇಜ್ ಆಗ್ಲಿ ಅರೇಂಜ್ ಮ್ಯಾರೇಜ್ ಆಗ್ಲಿ ಅದ್ರಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋದು ಹುಡುಗಿನೇ ಮೇನ್. ಯಾಕಂದ್ರೆ ಮನೆ ಬಿಟ್ಟು ಮನೆಗ್ ಬಂದಿರ್ತಾಳೆ, ತವ್ರ ಮನೆ ಬಿಟ್ಟು ಗಂಡನ ಮನೆಗ್ ಬಂದಿರ್ತಾಳೆ. ಲವ್ ಮ್ಯಾರೇಜ್ ಅನ್ನ ಆಗಿರ್ಲಿ ಅರೇಂಜ್ ಮ್ಯಾರೇಜ್ ಅನ್ನ ಆಗಿರ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬರ್ಬೇಕಾಗಿರೋದು ಹುಡುಗಿಯಲ್ಲಿ. ಸೊ ಹುಡುಗಿಗೆ ಲವ್ ಮ್ಯಾರೇಜ್ ಆದ್ರೆ 100% ನನ್ಗನ್ಸುತ್ತೆ ಅವ್ಳು ಮುಂಚೆನೆ ಆ ಹುಡುಗನ್ ಬಗ್ಗೆ ಎಲ್ಲ ಅರ್ತ್ಕೊಂಡಿರ್ತಾಳೆ, ತಿಳ್ಕೊಂಡಿರ್ತಾಳೆ. ಸೊ ಮುಂದೆ ಜೀವನ ಸಾಗಕ್ಕೆ ತುಂಬಾ ಈಸಿ ಅನ್ಸುತ್ತೆ. ಅದೆಲ್ಲ ಹುಡುಗರ್ಗಾದ್ರೆ ಹೆಂಗಿದ್ರು ಲವ್ ಮ್ಯಾರೇಜ್ ಆಗ್ಲಿ ಅರೇಂಜ್ ಮ್ಯಾರೇಜ್ ಆಗ್ಲಿ ಅವ್ನು ಅವ್ರ ಮನೇಲೇ ಇರ್ತಾನೆ, ಅವನ್ಗೇನ್ ಅದ್ ಡಿಫ್ರೆನ್ಸ್ ಅನ್ಸಲ್ಲ. ಯಾಕಂದ್ರೆ ನನ್ಗೆ ಇಷ್ಟಪಟ್ಟವಳನ್ನೇ ಬಂದವಳೆ ಅನ್ನೋ ಜೋಶಲ್ಲಿ ಮೂವ್ ಆಗ್ತಾರೆ. ಅಥವಾ ಅರೇಂಜ್ ಮ್ಯಾರೇಜ್ ಆದ್ರೆ ಯಾವ್ದೋ ಒಂದ್ ಮನೆಗೆ ಒಂದ್ ಹೆಣ್ಣು ನೋಡ್ಕೊಟ್ಟವ್ರೆ, ಅವಳ ಜೊತೆ ಜೀವನ ಸಾಕ್ಸೋಣ ಅಂದ್ಬಿಟ್ಟು ಇನ್ನೊಂದು ಅವಳನ್ನ ಲವ್ ಮಾಡ್ಕೊಂಡು ಮುಂದೆ ಜೀವನ ಸಾಕ್ತಾರೆ. ಹೇಳಿದ್ರೆ ಈಗ ನನಗೆ ನೀವು ಹೇಳ್ಬೇಕಾದ್ರೆ ನನಗನ್ಸಿದ್ದು ಲವ್ ಮ್ಯಾರೇಜ್ ಅಲ್ಲಿ ಹುಡ್ಗಿ ಸ್ಟ್ರಾಂಗ್ ಆಗಿರ್ಬೇಕು, ಇಲ್ಲ ಹುಡುಗ ಸ್ಟ್ರಾಂಗ್ ಆಗಿರ್ಬೇಕು, ಇದ್ದಾಗ ಮಾತ್ರ ಸಾಧ್ಯ ಅಲ್ಲಿ ಲವ್ ಆಗೋದು ಅಂತ ನೀವ್ ಹೇಳಿದ್ ನನಗನ್ಸಿದ್ದು. ಆದ್ರೆ ಅರೇಂಜ್ ಮ್ಯಾರೇಜ್ ಅಲ್ಲಿ ನೋಡಿ, ನಮ್ಮ ಅರೇಂಜ್ ಮ್ಯಾರೇಜ್ ಅಲ್ಲಿ ಇಲ್ಲಿ ತಂದೆ ತಾಯಿಗಳಿರ್ತಾರೆ, ಬಂಧು ಬಳಗ ಇರ್ತಾರೆ, ಫ್ಯಾಮಿಲಿ ಇರ್ತಾರೆ, ಸೊ ಫ್ರೆಂಡ್ಸ್ ಇರ್ತಾರೆ. ಅದೆಲ್ಲರ ಜೊತೆಗೆ ಒಂದು ಬಾಂಡಿಂಗ್ ಇರುತ್ತೆ. ಕಷ್ಟ ಅಂತ ಅಂದಾಗ ಸಂಬಂಧಿಕರು ಬರ್ಬೋದು, ಅಥವಾ ಫ್ರೆಂಡ್ಸ್ ಬರ್ಬೋದು, ಫ್ಯಾಮಿಲಿ ಒಟ್ಟಾರೆ ಫ್ಯಾಮಿಲಿ ಬಂದ್ಬಿಡ್ಬೋದು. ಹುಡುಗಿ ಕಷ್ಟ ಅಂದಾಗಲಿ ಹುಡುಗ ಕಷ್ಟ ಅಂದಾಗಲಿ ಇವರೆಲ್ಲರೂ ಒಂದು ಜೇನುಗೂಡು ತರ ಇರ್ತಾರೆ. ಜೇನುಗೂಡು ಇದ್ದಾಗ ಬೇರೆ ಯಾರು ಬಂದು ಏನೋ ಮಾಡಕ್ಕಾಗಲ್ಲ, ಯಾಕಂದ್ರೆ ಅದು ಗೊತ್ತು ಜೇನುಗೂಡು ಕಲ್ಲು ನೋಡಿದ್ರೆ ಏನಾಗ್ತದೆ ಅಂತ. ಸೊ ಹಾಗಾಗಿ ಅಷ್ಟೆಲ್ಲ ಇದ್ದಾಗ ಅಲ್ಲಿ ಲವ್ ಕಡಿಮೆ ಇದ್ರು ಆ ಸಂಬಂಧ ಎತ್ಕೊಂಡು ಹೋಗ್ಬಿಡುತ್ತೆ. ಅರೇಂಜ್ ಮ್ಯಾರೇಜ್ ಅಲ್ಲಿ ನೋಡಿ ಕರೆಕ್ಟ್ ತಿಳ್ಕೊಳ್ಳಿ, ಇವ್ರು ಹೇಳೋದಕ್ಕೆ ಹೇಳ್ತಾ ಇದ್ದೀನಿ. ಲವ್ ಅಲ್ಲಿ ಹುಡುಗಿ ಒಬ್ಬ ಸ್ಟ್ರಾಂಗ್ ಇರ್ಬೇಕು, ಇಲ್ಲ ಹುಡುಗ ಸ್ಟ್ರಾಂಗ್ ಇರ್ಬೇಕು. ಇಬ್ರು ಸ್ಟ್ರಾಂಗ್ ಇದ್ರೆ ಓಕೆ, ಒಬ್ರು ಸ್ಟ್ರಾಂಗ್ ಇದ್ರೆ ಓಕೆ. ಆದ್ರೆ ಅರೇಂಜ್ ಮ್ಯಾರೇಜ್ ಅಲ್ಲಿ ಇವರಿಬ್ರು ಸ್ವಲ್ಪ ವೀಕ್ ಇದ್ರು, ಪ್ರೀತಿ ವೀಕ್ ಇದ್ರು ಸಂಬಂಧ ಎತ್ಕೊಂಡು ಹೋಗುತ್ತೆ, ನಿಜ ಅಲ್ವಾ? ಸೊ ಹಂಗಾಗಿ ಅರೇಂಜ್ ಮ್ಯಾರೇಜ್ ಬೆಟರ್ ಅಂತ ನನ್ನ ಅನ್ಸಿಕೆ. ಹೌದು, ನಂದು ಲವ್ ಮ್ಯಾರೇಜ್ ಬೆಟರ್ ಅಂತ ಹೇಳ್ತಾ ಇದೀನಿ. ಯಾಕೆ ಅಂದ್ರೆ ಲವ್ ಕಮ್ ಅರೇಂಜ್ ಆದ್ರೆ ಅದು ನೀವ್ ಹೇಳಿರಲ್ಲ ಎರಡು ಸೇರಿ ಹೊತ್ಕೊಂಡ್ ಹೋಗುತ್ತೆ ಅಂತ. ಇದ್ರಲ್ಲಿ ಲವ್ ಮ್ಯಾರೇಜ್ ಅಲ್ಲಿ ಬರೀ ಹುಡ್ಗ ಹುಡ್ಗಿ ಮಾತ್ರ ತಿಳಿಸ್ಕೊಂಡ್ ಹೋಗ್ಬೇಕು. ಅದೇ ಲವ್ ಕಮ್ ಅರೇಂಜ್ ಆದ್ರೆ ಅದಿನ್ನೂ ಬೆಟರ್ ಅಲ್ವಾ? ನಮ್ಮಿಂದ ಆಗದೆ ಇರೋದು ನಾನ್ ಸೋತಾಗ ಅಥವಾ ಹುಡ್ಗ ಸೋತಾಗ ಲವ್ ಕಮ್ ಅರೇಂಜ್ ಆದ್ರೆ ಅವ್ರು ನಮ್ಮಿಂದೇನು ಯಾರೋ ಇದಾರಿರಪ್ಪ, ನನ್ ನಂಬಿ ನಮ್ಮ ಅಪ್ಪ ಅಮ್ಮ ಇದಾರೆ ಅನ್ನೋದ ಬಲಕ್ಕೆ ಅವ್ರು ಇನ್ನೊಂದಷ್ಟು ಸಾಕ್ತಾರೆ. ಲವ್ ಕಮ್ ಅರೇಂಜ್ ಆದ್ರೆ ಅದಿನ್ನೂ ಬೆಟರ್ ಫೀಲ್. ಅಂದ್ರೆ ಈಗ ಅದು ಈಗ ಹೇಗಿದೆ ಅಂದ್ರೆ ಲವ್ ಮ್ಯಾರೇಜು ಬೇಡ, ಅರೇಂಜ್ ಮ್ಯಾರೇಜು ಬೇಡ, ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆದ್ರೆ ಇಟ್ಸ್ ಬೆಟರ್ ಅನ್ಕೊಂತೀನಿ. ಈಗ ನೀವ್ ಹೇಳೋದು ನನ್ನ ಪ್ರಶ್ನೆ ಅಂದ್ರೆ, ಈಗ ಲವ್ ಬೇಡ ಅರೇಂಜ್ ಬೇಡ, ಲವ್ ಕಮ್ ಅರೇಂಜ್ ಆಗ್ಬಿಡೋಣ ಅಂತ ಹೇಳಿದ್ರಲ್ಲ. ಇಲ್ಲಿ ಹೆಂಗಿತ್ತು ಅಂದ್ರೆ ಈ ಲವ್ ಪ್ಲಸ್ ಕಮ್ಮು ಪ್ಲಸ್ ಅರೇಂಜು ಇದೆಲ್ಲ ಒಟ್ಟಿಗೆ ಕೂಡೋದ್ರೊಳಗೆ ಶತಮಾನಗಳು ಕಳೆಯುತ್ತೆ, ಯುಗ ಕಳೆಯುತ್ತೆ. ಸೊ ಯುದ್ಧಗಳಾಗ್ತದೆ, ಗಲಾಟೆಗಳಾಗ್ತದೆ, ಕದನಗಳೇ ನಡೆದೋಗ್ತದೆ. ಸೊ ಇವಾಗ ಹೋಗೋವರೆಗೂ ನಾನು ಹೇಳೋದು, ಈ ನಿಮ್ಮ ಲವ್ ಮ್ಯಾರೇಜ್ ಅಲ್ಲಿ ಲವ್ ಕಮ್ ಅರೇಂಜ್ ಅಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಗುರಿ ಮುಟ್ಟೋದ್ರೊಳಗಡೆ ಇಲ್ಲಿ ಹುಡುಗನೇ ಬಿಟ್ಟು ಹೋಗ್ಬೋದು ಅಥವಾ ಹುಡುಗಿನೇ ಬಿಟ್ಟು ಹೋಗ್ಬೋದು. ಆತರ ಹೇಳೋದಾದ್ರೆ ಇವಾಗ ನೀವ್ ಹೇಳಿರಿ ಅರೇಂಜ್ ಮ್ಯಾರೇಜ್ ಅಲ್ಲಿ ನೀವ್ ಹೇಳಿರಿ ಹುಡ್ಗ ಹುಡ್ಗಿ ಡೌನ್ ಇದ್ರು ಅಪ್ಪ ಅಮ್ಮ ಪೇರೆಂಟ್ಸ್ ಕರ್ಕೊಂಡು ಹೋಗ್ತಾರೆ ಅಂತ. ಅವ್ರು ಪಿಕಪ್ ಆಗಕ್ಕೆ ಟೈಮ್ ಬೇಕಾಗುತ್ತೆ, ಪಿಕಪ್ ಆಗಕ್ಕೂ ಟೈಮ್ ತಗೊಂತಾರಲ್ವಾ, ಅಲ್ಲಿ ಟೈಮ್ ಹೋಗುತ್ತೆ. ಮತ್ತೆ ಲವ್ ಮ್ಯಾರೇಜ್ ಅಲ್ಲಿ ಅಪ್ಪ ಅಮ್ಮನ ಲವ್ ಮ್ಯಾರೇಜ್ ಆದ್ಮೇಲೆ ಅಪ್ಪ ಅಮ್ಮನ ಒಪ್ಸೋದ್ರಲ್ಲೇ ಪಿಕಪ್ ಆಗೋತಾರೆ, ಅಲ್ಲಿ ಅವ್ರಿಗೆ ಟೈಮ್ ವೇಸ್ಟ್. ಇಲ್ಲಿ ಇವ್ರು ಪಿಕಪ್ ಆಗಕ್ಕೆ ಲವ್ ಮ್ಯಾರೇಜ್ ಅಲ್ಲಿ ಪಿಕಪ್ ಆಗಕ್ ಟೈಮ್ ವೇಸ್ಟ್, ಇಲ್ಲಿ ಅಪ್ಪ ಅಮ್ಮನ್ ಪಿಕಪ್ ಮಾಡ್ಸಿದ್ರೆ ಟೈಮ್ ವೇಸ್ಟ್. ಸೊ ಅಲ್ಲಿ ಟೈಮ್ ವೇಸ್ಟ್, ಇಲ್ಲೂ ಟೈಮ್ ವೇಸ್ಟ್ ಅನ್ನೋದು ಇದ್ರಲ್ಲಿ ಮಿಡಲ್ ಅಲ್ಲಿ. ಅದೇ ಟೈಮ್ ಈ ಲವ್ ಕಮ್ ಅರೇಂಜ್ ಅಲ್ಲಿ ಹಾಕಿದ್ರೆ ಮದ್ವೆ ಸಾಗಿದ್ಮೇಲೆ ಮದ್ವೆಯಿಂದ ಆಮೇಲೆ ಲವ್ ಕಮ್ ಅರೇಂಜ್ ಆದ್ಮೇಲೆ ಯಾರು ಪಿಕಪ್ ಮಾಡಂಗಿಲ್ಲ. ಯಾಕಂದ್ರೆ ಹುಡ್ಗ ಹುಡ್ಗಿ ಓಕೆ ಅವರು ಇಷ್ಟಪಟ್ಟಿರ್ತಾರೆ, ಇನ್ನು ಅಪ್ಪ ಅಮ್ಮನ ಇಷ್ಟಪಟ್ಟೆ ಮದ್ವೆ ಮಾಡ್ಸಿರ್ತಾರೆ, ಯಾಕಂದ್ರೆ ಅಷ್ಟೊತ್ತಿಗೆ ಆಲ್ರೆಡಿ ಅಲ್ಲಿ ಎಫರ್ಟ್ ಹಾಕಿರ್ತಾರೆ. ಸೊ ಇಷ್ಟು ಎಫರ್ಟ್ ನ ಮಿಡಲ್ ಫಸ್ಟ್ ಗೆ ಹಾಕಿ ಆಮೇಲೆ ಮುಂದೆ ಲೈಫ್ ನ ಜೀವನ ಚೆನ್ನಾಗ್ ಸಾಗ್ಲಿ. ಏನೋ ಗೊತ್ತಿಲ್ಲ ನನಗೆ, ಪ್ರತಿ ಸಾರಿ ಪ್ರತಿ ಕಾನ್ಸೆಪ್ಟ್ ಅಲ್ಲೂ ನನಗೆ ಜ್ಞಾನೋದಯ ಆಗ್ತದೆ. ನನ್ ನಿಜವಾಗ್ಲೂ ಜ್ಞಾನೋದಯ ಆಗ್ತದೆ. ಸತ್ಯ ನಾನು ಯಾವಾಗ್ಲೂ ಹೇಳ್ತೀನಿ, ಸತ್ಯ ಮಾತಾಡ್ಬೇಕಲ್ಲ, ಸತ್ಯಕ್ಕೆ ಹತ್ರ ಇರ್ಬೇಕು, ಎರಡೇ ಇಲ್ಲಿ.
ಸೊ ಇವ್ರ ಹತ್ರ ಮಾತಾಡ್ತಾ ಅದೇನೋ ಕಾನ್ಸೆಪ್ಟ್ ಶರಣ ಆಗ್ತಾನೆ ಇದೀನಿ, ಸೋಲ್ತಾನೆ ಇದೀನಿ, ಬಟ್ ಕಾನ್ಸೆಪ್ಟ್ ಗೆಲ್ತಾ ಇದೆ. ಇದರಲ್ಲಿ ಶರಣಾಗಂತದಿಲ್ಲ, ಅರೇಂಜ್ ಮ್ಯಾರೇಜ್ ಅಲ್ಲಿ ಶರಣಾಗಂಗ್ ಏನು ಇಲ್ಲ. ಇದೇ ಇಲ್ಲಿದೆ. ನಾನೇನು ಅಂತ ಅಂದ್ರೆ ನಾನು ಪ್ರತಿಯೊಂದು ಗಮನಿಸ್ತಾ ಇರ್ತೇನೆ. ಈಗ ನೀವು ಹೇಳಿದಾಗ ಸತ್ಯ ಅನ್ಕೋ ವಾದ ಮಾಡ್ತಿದ್ದೆ ಇನ್ನೊಂದಷ್ಟು, ಇನ್ನೂ ಅರ್ಧ ಗಂಟೆ 1 ಅವರ್ ವಾದ ಮಾಡ್ಬೋದಾಗಿತ್ತು, ಬಟ್ ನನ್ಗೆ ವಾದ ಮಾಡಕ್ಕಾಗಲ್ಲ ಅನಿಸ್ತು. ಯಾಕಂದ್ರೆ ಸಾಕು, ಸತ್ಯ ಅರಿವಾಗಿದೆ ಅಂತ ಅಂದ್ಬಿಟ್ಟು ನೀವ್ ಹೇಳಿದ್ರಿ. ಈಗ ಲವ್ ಮ್ಯಾರೇಜ್, ಈ ಕಡೆ ಅರೇಂಜ್ ಮ್ಯಾರೇಜ್, ಈ ಎರಡರ ಮಧ್ಯೆ ಲವ್ ಕಮ್ ಅರೇಂಜ್ ಇದೆ. ಸೊ ಲವ್ ಮಾಡಿದ್ರು ಅದು ಪದ್ಧತಿ, ಅರೇಂಜ್ ಮ್ಯಾರೇಜ್ ಮಾಡಿದ್ರು ಅದು ಇನ್ನೊಂಥರ ಪದ್ಧತಿ. ಓಕೆ, ನೀವ್ ಹೇಳ್ದಂಗೆ ತಂದೆ ತಾಯಿಗಳು ಟೈಮ್ ಹಿಡಿಯುತ್ತೆ. ಓಕೆ, ಎರಡನೇದಲ್ಲಿ ಲವ್ ಕಮ್ ಇದ್ ಮಾಡೋದಕ್ಕೂ ಟೈಮ್ ಹಿಡಿಯುತ್ತೆ. ಅದ್ರ ಬದಲು ಈ ಎರಡರ ಮಧ್ಯೆ ಇರೋದಕ್ಕೆ ರಿಸ್ಕ್ ತಗೊಂಡ್ಬಿಟ್ರೆ ಆ ಎರಡು ಟೈಮ್ ನ ಸೆಂಟರ್ಗೆ ಲವ್ ಕಮ್ ಅರೇಂಜ್ಗೆ, ಈಗ ಲವ್ ಮಾಡ್ಕೊಂಡ್ ಬಂದ್ವಿ, ಅಪ್ಪ ಅಮ್ಮನ ಒಪ್ಸಕ್ ಪ್ರಯತ್ನ ಪಟ್ವಿ, ಒಪ್ಸೋಣ ಎಷ್ಟು 6 ತಿಂಗಳಲ್ಲ 6 ವರ್ಷ ಆಗ್ಲಿ. ಸೊ ಅಲ್ಲಿ ಒಪ್ಸಿ ಮದ್ವೆ ಆಗೋಣ. ಮದ್ವೆ ಆಗ್ಬಿಟ್ಟಾಗ ಮುಂದಿನ ಟೈಮ್ ಉಳಿಯುತ್ತಲ್ಲ, ಅರೇಂಜ್ ಆದ್ಮೇಲೆ ಫುಲ್ ಲವ್ ಕಮ್ ಅರೇಂಜ್ ಆದ್ಮೇಲೆ ಫುಲ್ ಟೈಮ್ ಉಳಿಯುತ್ತೆ. ಆ ಟೈಮ್ ನ ನಾವು ಲೈಫ್ ಲೀಡ್ ಮಾಡೋದು ಕಳಿಬಹುದಲ್ವಾ. ಸೊ ಹಾಗಾಗಿ ಲವ್ ಬೆಟರ್ ಅಲ್ಲ, ಅರೇಂಜ್ ಬೆಟರ್ ಅಲ್ಲ, ಲವ್ ಕಮ್ ಅರೇಂಜ್ ಮ್ಯಾರೇಜ್ ಸಿಕ್ಕಾಪಟ್ಟೆ ಬೆಟರ್ ಅಂತ ನನಗನ್ಸಿದ್ದು. ನಿಮಗೂ ಎಲ್ಲಾದ್ರೂ ಒಂದ್ ಕಡೆ ಅನ್ಸಿರುತ್ತೆ. ಲವ್ ಮಾಡ್ಕೊಂಡೇ ಹೋಗಕ್ ಹೋಗ್ಬಾರ್ದು, ಈ ಕಡೆ ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡೇ ಹೋಗಕ್ ಹೋಗ್ಬಾರ್ದು. ಎರಡು ಕಡೆನೂ ಎಲ್ಲೋ ಒಂದ್ ಕಡೆ ಲೂಫ್ ಇದೆ. ಅರೇಂಜ್ ಮ್ಯಾರೇಜ್ ಅಲ್ಲಿ ಅದೇ ಆ ಹುಡುಗಿ ಅಡ್ಜಸ್ಟ್ ಆಗೋದ್ರಲ್ಲೇ ಸ್ವಲ್ಪ ಟೈಮ್ ಹಿಡಿತೈತೆ ಅನ್ನೋದು. ಅಂದ್ರೆ ಮನೇಲಿ ಏನು ಕಿರಿಕಿರಿಗಳು ಬರ್ತದೆ. ಹೊಸದಾಗಿ ಹೋದಾಗ ಒಂದು ಹೊಸ ಲವ್ ಅಷ್ಟೇ, ಲವ್ ಮ್ಯಾರೇಜ್ ಅಲ್ಲೂ ಓಡಂಗಿಲ್ಲ. ಇವಾಗ ಕರ್ಕೊಂಡು ಮದ್ವೆ ಆಗ್ಬಿಟ್ರು ಅಲ್ಲೂ ಅಷ್ಟೇ, ಅಪ್ಪ ಅಮ್ಮನ ಕನ್ವಿನ್ಸ್ ಮಾಡೋದ್ರಲ್ಲೇ ಲೈಫ್ ಹಿಡಿತೈತೆ. ಯಾಕಂದ್ರೆ ನಾನ್ ಒಳ್ಳೆಯವಳು ಅಥವಾ ನೀನ್ ಒಳ್ಳೆಯವಳು ಅಂತ ಪ್ರೂವ್ ಮಾಡೋದ್ರಲ್ಲೇ ಟೈಮ್ ಆಗೋತೈತೆ. ಈ ಜಂಜಾಟಗಳಿದೆ. ಅರೇಂಜ್ ಮ್ಯಾರೇಜ್ ಅಲ್ಲೂ ಜಂಜಾಟಗಳಿದೆ, ಆದ್ರೆ ಲವ್ ಮ್ಯಾರೇಜ್ ಅಲ್ಲಿ ಕದನಗಳಿದೆ. ಸೊ ಕದನಗಳು ಜೊತೆಗೆ ಇಲ್ಲಿ ಜಂಜಾಟಗಳು ಎರಡೂ ಸೇರಿದ್ರೆ ಎರಡಕ್ಕೂ ತುಂಬಾ ಏನೇನೋ ಅಲ್ಲೋಲ ಕಲ್ಲೋಲ ಆಗೋಗ್ತದೆ ಲೈಫ್. ಸೊ ಅದ್ರ ಬದಲು ಲವ್ ಕಮ್ ಅರೇಂಜ್ ಆಗ್ಬೇಕು ಅಂದ್ರೆ ಅದ್ರಲ್ಲಿ ಅದಷ್ಟು ಕಷ್ಟ ಹೇಳ್ತಾ ಇರೋದು. ಆ ಜಂಜಾಟ, ಈ ಕದನ ಎರಡನ್ನು ತಗೊಂಡು, ಆ ಎರಡು ಟೈಮ್ ನ ತಗೊಂಡು ತಾಳ್ಮೆಯಿಂದ ಲವ್ ಕಮ್ ಅರೇಂಜ್ ಮಾಡೋದ್ರೆ, ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗೋದ್ರೆ 100% ಜೀವನ ಸೊಗಸಾಗಿರುತ್ತೆ. ಸೊ ಇವತ್ತಿನ ರಿಸಲ್ಟ್, ಇವತ್ತಿನ ಕಾನ್ಸೆಪ್ಟ್ ಅಲ್ಲಿ ಇಲ್ಲಿ ಲವ್ ಮ್ಯಾರೇಜ್ ಬೆಟರ್ ಅಲ್ಲ, ಅರೇಂಜ್ ಮ್ಯಾರೇಜ್ ಬೆಟರ್ ಅಲ್ಲ, ಲವ್ ಕಮ್ ಅರೇಂಜ್ ಮ್ಯಾರೇಜ್ ಇಸ್ ಬೆಟರ್. ಖಂಡಿತವಾಗ್ಲೂ ಅದು ತುಂಬಾ ಒಳ್ಳೇದು. ಈಗ ನಾವು ಕೂಡ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರೋದು. ಅಂದ್ರೆ ನಮ್ಮ ಉದ್ದೇಶ ಏನು ಅಂತಂದ್ರೆ, ನಾವೊಂದು ನೆಗೆಟಿವ್ ಅಥವಾ ನಾನೊಂದು ಪಾಸಿಟಿವ್, ನಾನೊಂದು ನೆಗೆಟಿವ್ ಅವ್ರೊಂದು ಪಾಸಿಟಿವ್ ತಗೊಂಡು ಮಾತಾಡ್ತಾ ಇರ್ಬೋದು. ಬಟ್ ಸಾರಾಂಶ ಏನು, ಅದ್ರ ಉದ್ದೇಶ ಏನು, ಒಳ್ಳೇದಾ, ಅದನ್ನ ಮಾತ್ರ ನಾವು ಅಭಿಪ್ರಾಯ ಒಬ್ರಿಗೆ ಒಂದೇ ತರ ಇರಲ್ಲ. ಇವಾಗ ನಿಮ್ಗೆ ಬೇರೆ ತರ ಅಭಿಪ್ರಾಯ ಬರ್ಬೋದು, ನನಗೂ ಬೇರೆ ತರ ಅಭಿಪ್ರಾಯ ಬರ್ಬೋದು. ಸೊ ಹಾಗಾಗಿ ವ್ಯಕ್ತಿ ಒಬ್ಬನೇ, ವ್ಯಕ್ತಿತ್ವದ ಭಾವನೆಗಳು ಸಾವಿರಾರು ಹಲವಾರು ಅಂತ ಹೇಳ್ತಾರಲ್ಲ. ಹಾಗಾಗಿ ಸೊ ಇಲ್ಲಿ ನಾವು ತಗೊಂಡಿರೋ ವಿಷಯ ಒಂದೇ, ಆದ್ರೆ ನಾವು ಮಾತಾಡ್ತಿರೋ ಭಾವನೆಗಳು ಅಭಿಪ್ರಾಯಗಳು ಬೇರೆ, ಆದ್ರೆ ಉದ್ದೇಶ ಸಾರಾಂಶ ಎಲ್ಲವೂ ಕೂಡ ಒಂದೇ. ಅದು ಒಳ್ಳೆಯ ರೀತಿಯ ಉದ್ದೇಶ ಆಗಿರ್ಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಹಾಗಾಗಿ ಇವತ್ತಿನ ಕಾನ್ಸೆಪ್ಟ್ ಅಲ್ಲಿ ಸಾರಾಂಶ, ಉದ್ದೇಶ ಏನು ಅಂತಂದ್ರೆ, ಎಷ್ಟೇ ಕಷ್ಟ ಬಂದ್ರು ಸರಿನೇ, ಅದು ಏನೇ ಆದ್ರೂ ಸರಿನೇ, ಒಬ್ಬ ಪ್ರೀತಿ ಉಳಿಬೇಕು ಅಂತಂದ್ರೆ, ಒಂದು ಹುಡುಗನ ಪ್ರೀತಿ ಆಗ್ಬೋದು ಅಥವಾ ಒಂದು ಹುಡುಗಿ ಪ್ರೀತಿ ಆಗ್ಬೋದು, ಈ ಎರಡು ಪ್ರೀತಿಗಳು ಉಳಿಬೇಕು ಅಂತಂದ್ರೆ ಅಲ್ಲಿ ಪ್ರಾಣ ಹೋದ್ರು ಚಿಂತೆ ಇಲ್ಲ, ಮಾನ ಹೋದ್ರು ಚಿಂತೆ ಇಲ್ಲ. ಅಪ್ಪ ಅಮ್ಮನ ಒಪ್ಸಿ ಮದುವೆ ಆದ್ರೆ 100% ಆ ಎಲ್ಲದನ್ನು ಮೀರಿ ಭಗವಂತ ಒಳ್ಳೇದ್ ಮಾಡ್ತಾನೆ ಅನ್ನೋದು ನನ್ನ ಉದ್ದೇಶ. ಸೊ ಹಾಗಾಗಿ ಲವ್ ಕಮ್ ಅರೇಂಜ್ ಮ್ಯಾರೇಜ್ ನಾವು ಕೂಡ ಆಗಿದ್ದೇವೆ. ನಮ್ಮ ಜೀವನದಲ್ಲೂ ಯುದ್ಧಗಳು, ಕದನಗಳು ಅದೆಷ್ಟೋ ಆಗಿದೆ. ಆದ್ರೂ ಕೂಡ ಇವತ್ತು ಭಗವಂತ ಎಲ್ಲೋ ಒಂದ್ ಕಡೆ ನಿಮ್ಗಳ ಆಶೀರ್ವಾದದಿಂದ ದಾರಿ ಮಾಡ್ಕೊಟ್ಟಿದ್ದಾನೆ. ಆ ದಾರಿಯಲ್ಲಿ ಹೋಗ್ತಾ ಇದೀವಿ. ಅದೇ ರೀತಿ ನೀವು ಕೂಡ ಲವ್ ಮಾಡ್ತಾ ಇದ್ರಾ, ಸೊ ಮದುವೆ ಆಗ್ಬೇಕು ಅನ್ಕೊಂಡಿದ್ರಾ, ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿ ಮನೇಲಿ ಒಪ್ಸಿ ಭಗವಂತ ಒಳ್ಳೇದ್ ಮಾಡ್ತಾನೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನ ಮುಗಿಸ್ತಾ ಇದ್ದೀವಿ. ಮತ್ತೆ ನಾಳೆ ಇನ್ನೊಂದು ಎಪಿಸೋಡ್ ಜೊತೆ ಈ ಪ್ರೀತಿ ಅನ್ನೋ ವಿಷಯದ ಬಗ್ಗೆ ನಾವು ತರ್ತೀವಿ, ಅದ್ರ ಬಗ್ಗೆ ಮಾತಾಡೋಣ. ಅಲ್ಲಿವರೆಗೂ ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ನಮಸ್ಕಾರ.